ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಮೃತಿ ಮಾತಾಡೋದು. ಏನಪ್ಪ ಅಂತಂದ್ರೆ ನಮ್ಮ ಅತ್ತಿಗೆಮ್ಮರ ಊರಿಗೆ ಹೋಗಿ 2 ದಿನ ಆತ್ರಿ. ಈಗ ಮನೆಯೊಳಗೆಲ್ಲ ನಾನು ರಾಜ್ಯಭಾರ. ಈಗ ಮನೆಯೊಳಗೆ ಕೆಲಸ ಎಲ್ಲ ನನ್ನ ಮೇಲೆ ಬಿದ್ದಂಗೆ ಆಗೈತಿ. ನನ್ನ ಪಾಪು ಸಣ್ಣದೈತಿ. ನಿನ್ನೆ ಒಬ್ರು ಕಮೆಂಟ್ ಹಾಕಿದ್ರಿ, ನೀವು ಬಾಣ್ತಿ ಆದರೂ ಎಷ್ಟೆಲ್ಲ ಕೆಲಸ ಮಾಡ್ಕೊತಿರಲ್ಲ, ನಿಮ್ಮ ಅತ್ತಿಗೆಮ್ಮರು ಸುಮ್ಮನೆ ಇರ್ತಾರಲ್ಲ, ಅವ್ರು ಏನು ಕೆಲಸ ಮಾಡಂಗಿಲ್ಲ ಅಂತ ಕೇಳಿದ್ರಿ. ಇಲ್ರಿಪ್ಪ ಅವರ ಮಾಡ್ತಾರೆ, ಅವ್ರ ಊರಿಗೆ ಹೋಗ್ಯಾರ, ಅದಕ್ಕೆ ನಾ ಮಾಡೋದಾಗೈತಿ. ಅವರು ಈಗ ಪ್ರೆಗ್ನೆಂಟ್ ಅದಾರ, ಅದಕ್ಕೋಸ್ಕರ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮವರು ಹೊರಗೆ ಹೋಗ್ಯಾರ, ನಾನು ಮಾಡ್ಕೋಬೇಕು, ನನ್ನ ಪಾಪು ಮಕ್ಕೊಂಡೈತಿ. ಮತ್ತು ಇನ್ನೊಬ್ರು ಕಮೆಂಟ್ ಹಾಕಿದ್ರಿ, ಭಾಳ ಹಾಕಕತ್ತೀರಿ ಕಮೆಂಟ್. ಏನಪ್ಪ ಅಂದ್ರೆ ನಿಮ್ಮ ಮನೆಯವ್ರನ್ನ ತೋರಿಸ್ರಿ, ಅವರು ಯಾಕೆ ಅವ್ರನ್ನ ತೋರ್ಸಂಗಿಲ್ಲ ಅಂತ ಕೇಳಿದ್ರಿ. ತೋರ್ಸಂಗಿಲ್ಲ ರೀ, ಯಾಕೆ ಏನಾಗೈತಿ ಅನ್ನೋದನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ ನೋಡಿರಿ. ಇಷ್ಟು ದಿನ ಆಯ್ತು ನೋಡಿರಿ ನನ್ನ ಕೂಸು ಹುಟ್ಟಿ, ಇವತ್ತಿನವರೆಗೂ ಬಂದು ನೋಡ್ಕೊಂಡು ಹೋಗ್ಬೇಕು ಅಂತ ಅನಿಸಿಲ್ಲ. ನಮ್ಮ ಅತ್ತೆಯವ್ರು ಇನ್ನೂ ಬಂದು ಹೋಗ್ಯಾರ ರೀ, ಅವ್ರು ನೋಡ್ಕೊಂಡು ಹೋಗ್ಯಾರ. ಅಂತ ನಾಲಾಯಕ್ ಅದಾರ ರೀ ಅವ್ರು. ಅಂತ ಒಂದು ಆಟದ ಹುಚ್ಚಿಗೆ ಬಿದ್ದ ಹೆಂಡತಿ ಮಕ್ಕಳನ್ನ ಮರ್ತು ಸಾಲ ಸಂಧಿ ಮಾಡಿ ಹೆಂಡತಿ ನಾಯಿಗತೆ ಕಂಡು ಇದು ಮಾಡುವಂಥವ್ರು ಕೂಟ್ ನಂಗೆ ಇರ್ಬೇಕಂತ ಅನಿಸ್ಲಿಲ್ಲ. ಏನೇನಾತಂತ ನಾನು ನಿಮ್ಗೆ ಹೇಳೇನಿ ರೀ ಫ್ರೆಂಡ್ಸ್. ಅದಕ್ಕೆ ದಯವಿಟ್ಟು ಇನ್ಮ್ಯಾಗ ಕಮೆಂಟ್ ಹಾಕಬೇಡ್ರಿ, ನಿಮ್ಮ ಗಂಡ ಎಲ್ಲೇ ತೋರಿಸ್ರಿ ಮಾಡಿರಿ ಅಂತೇಳಿ. ದಯವಿಟ್ಟು ನಿಮ್ಮ ಸಪೋರ್ಟ್ಗೆ ನನಗೆ ಭಾಳ ಖುಷಿ ಆಗತ್ತೈತಿ. ವಿಡಿಯೋ ಚಲೋ ನೋಡ್ತಿದ್ದೀರಿ ಭಾಳ ಮಂದಿ. ಈಗ ದಿನಕ್ಕೆ ದಿನ ಅಕ್ಕ ವಿಡಿಯೋ ಚಲೋ ಬರಾತವಂತನೂ ಅಂತೀರಿ, ನಂಗೆ ಖುಷಿ ಆಕೈತಿ. ಮತ್ತು ಹೇಳ್ಬೇಕಂತಂದ್ರೆ ಈಗ ನನಗನ್ನಿಸ್ತು, ಯಾಕಂದ್ರೆ ಅವ್ರು ಇನ್ನೊಂದು ಮದುವೆನೂ ಮಾಡ್ಕೊಂಡಾತು. ಅವರ ಇನ್ನೊಂದು ಮದುವೆ ಮಾಡ್ಕೊಂಡಾರ, ನಾ ಬೇಡ ಅವ್ರಿಗೆ ಅಂದಮೇಲೆ ನಾನು ಯಾಕೆ ಅವ್ರನ್ನ ನೆನೆಸ್ಕೊಂಡು ಬೇಜಾರು ಮಾಡ್ಕೋಬೇಕು. ನನಗೂ ಅವ್ರು ಬೇಕಾಗಿಲ್ಲ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೇನಿ. ಈಗ ನನ್ನ ಪ್ರಪಂಚ ನನ್ನ ಕೂಸು ಅಷ್ಟೇ, ಮತ್ತೇನೂ ಇಲ್ಲ. ದಯವಿಟ್ಟು ಇದು ಇನ್ನೊಮ್ಮೆ ನನ್ನ ಗಂಡನ ಬಗ್ಗೆ ಕೇಳಬೇಡ್ರಿ, ಅವ್ರು ಇಷ್ಟದಾರ ನೋಡ್ರಿ. ಹಾಗಾಗಿ ನನಗೆ ಅಂಥ ವ್ಯಕ್ತಿ ಜೊತೆ ಬದುಕಕ್ಕೆ ಇಷ್ಟ ಇಲ್ಲಾರ್ದೆ ನಾನು ಬಿಟ್ಟು ಕಡೆಯಲ್ಲೇ ಆಗೇನಿ. ಹಾಗೆ ಫ್ರೆಂಡ್ಸ್, ನಮ್ಮ ಅಣ್ಣಂದು ಇಡ್ಲಿ ಅಂಗಡಿ ಐತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಹಿಟ್ಟು ನಾನು ಈಗ ತಯಾರು ಮಾಡ್ಕೊಡಕತ್ತೇನೆ. ಬರ್ರಿ ಹೆಂಗೆ ಮಾಡೋದು ಅಂತೇಳಿ, ಮೆತ್ತನ ಇಡ್ಲಿ ಹೋಟೆಲ್ ಒಳಗೆ ಮಾಡೋದು ಹೆಂಗೆ ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೇನಂತ. ಗೊತ್ತಿದ್ದವ್ರಿಗೆ ಆಯ್ತು, ಗೊತ್ತಿಲ್ದವ್ರು ನೋಡ್ಕೋಬೋದು. ಅಯ್ಯೋ ದೇವ್ರಿ, ಚಲೋ ತೈವ ಬೆಳಗ್ಗೆ ಎದ್ದಾಲೆ ಇಲ್ಲಿ ಬೇವ ಹಂಗೆ ಒಂದೆರಡು ಫೋಟೋ ತಗೊಳಕತ್ತಿದ್ದೆ ನೋಡೇ ನಾನು ನೀ ಮಾತಾಡಿದ್ದು. ಅಲ್ಲಲ್ಲಿ ಹಿಂಗೆ ಮಾಡ್ಯಾನ ನನ್ನ ಗಂಡ ಅಂತೆಲ್ಲ ಫೋನ್ಯಾಗ ಹೇಳಿದೆಲ್ಲ. ಈ ಇಡಿಯಾ ಏನಾರು ನಿನ್ನ ಗಂಡ ನೋಡಿದ್ರೆ ಏನು ಮಾಡ್ಬೇಕು? ನೋಡ್ಕೊಲ್ ಬಿಡು, ಅದಕ್ಕೆ ನಾನೇನು ಮಾಡಲಿ? ಅವ್ರು ನೋಡ್ತಾರಂತ ನಾ ಹೆದರ್ಕೊಂಡು ಜೀವನ ಮಾಡಕತ್ತೆ. ಕತ್ತಿ ನಿಂದೊಂದು ನೋಡಿದ್ರೆ ನೋಡ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಹಂಗಂದ್ರೆ ಹೆಂಗವಿ? ಆಮೇಲೆ ಜನ ಈಗ ಗಂಡ ಇದ್ರ ಮರ್ಯಾದೆ ಇಲ್ಲ, ಬಿಟ್ಟಕ್ಕೆ ಅಂತಂದ್ರೆ ಮರ್ಯಾದೆ ಕೊಡ್ತಾರ ನಿಂಗೆ ಯಾರು? ಅವ ಹಂಗಾರೆ ಗಂಡನ ಬಿಟ್ಟವ್ರಿಗೆ ಯಾರಿಗೆ ಮರ್ಯಾದಿನೇ ಇಲ್ಲನ? ಹಿಂಗೆ ಯೋಚನೆ ಮಾಡೋದಕ್ಕೆ ಮತ್ತೆ ಹೆಣ್ಮಕ್ಳು ದೌರ್ಜನ್ಯ ತಡ್ಕೊಂಡು ಅಲ್ಲೇ ಗಂಡನ ಮನ್ಯಾಗ ಬಿದ್ದಿರೋದು. ಈಗ ಸುಮ್ಮನೆ ಸ್ವತಂತ್ರವಾಗಿ ಬದುಕ್ಬೋದು ಈ ಸ್ವತಂತ್ರ ಇದ್ರೊಳಗೆ. ಸುಮ್ಮನೆ ಈಗ ಅದ್ರ ಬಗ್ಗೆ ಮಾತು ಬೇಡ. ಈಗ ಏನು ತೊಂದರೆ ಆಗಿಲ್ಲ. ಅವೆಲ್ಲ ಅವ ದಿನಕ್ಕೆ ದಿನ ಡಾಲರ್ ಬರಾಕತ್ತವ. ನಿಂಗೆ ಗೊತ್ತಿಲ್ಲ ಇದು ವಿಚಾರ? ನನಗೆ ಏನು ಗೊತ್ತಾಕತಿ? ರಮೇಶನ ಅಂಗಡಿಗೆ ಹೋಗಿದ್ದೇವೆ, ಒಂದು ಕಂಪ್ಯೂಟರ್ ಆಫೀಸ್ ಐತಲ್ಲ, ಅಲ್ಲಿ ಹೋಗಿ ಹಿಂಗಪ್ಪ ಯೂಟ್ಯೂಬಿಂದ ಇದು ರೊಕ್ಕ ಬರುವಂಗೆ ಇವೆಲ್ಲ ಆಗೈತಿ, ಟೈಮಿಂಗ್ ಅದು ಸಬ್ಸ್ಕ್ರೈಬ್ ಆಗೈತಿ ಮಾಡಪ್ಪ ಅಂತನ್ನೆಲ್ಲ ಮಾಡಿಕೊಟ್ಟ. ಮತ್ತು 2 ದಿನ ಆತದ್ರದೆಲ್ಲ ಪೂರ್ತಿ ಹ್ಞೂ ಅಕ್ಕ ಅಂತೇಳಿ ಮತ್ತೊಂದು 200 ರೂಪಾಯಿ ಕೊಟ್ಟೆ ಅವ್ನ ಕೈಯಾಗ. ಏನು ಕೆಲಸ ಮಾಡಿ ನೀವು 200 ರೂಪಾಯಿ ಕೊಡಕ್ಕೆ? ಕೊಡ್ಬೇಕತ್ತವ, ಹಂಗೆಲ್ಲ ಇದು ಮಾಡೋಕೆ ಆಗಂಗಿಲ್ಲ. ಹಂಗೆ ಕೊಟ್ರೆ ಅವ್ನಿಗೂ ಒಂದು ಖುಷಿ ಆಕತ್ತೆ, ಇಷ್ಟು ಮಾಡಿಕೊಟ್ಟಿದ್ದಕ್ಕೆ ಅಕ್ಕವು ಕೊಟ್ಲು ಅಂತೇಳಿ. ಅದಕ್ಕೆ ಏನಾಗಲ್ಲ, ಸುಮ್ಮನಿರವ. ಕೊಟ್ಟೆ ಮಾಡಿಕೊಟ್ಟನ. ನಿನ್ನೆ $1 ಬಂದಿತ್ತಾ, ಇವತ್ತು 2 ಬಂದೈತಿ ಗೊತ್ತನ? ನಾಳೆ ಏನಾರ ಒಂದು $3 ಬಂದುಬಿಟ್ರೆ, ಅಕಸ್ಮಾತ್ 2 ಬಂದರೂ $5 ಆಕತಿ. $5 ಹಂಗಂದ್ರೆ ಏನ್ಲೇ? $1 2 ರೂಪಾಯಿ ಬರೋಕೆ ಇಟ್ಟಲ್ಲ ನೀನು ಇಡಿಯ ಮಾಡಿ ಇದು ಮಾಡ್ಬೇಕಾ? ಯಾವ ಹಂಗಲ್ಲದ $1 ಅಂದರೆ 84 ರೂಪಾಯಿನ ಐತಿ. ಈಗ 84 ರೂಪಾಯಿ ದಿನ ಯಾರು ಕುಂತಲ್ಲೇ ಕೊಡ್ತಾರ? ಅಷ್ಟರ ಬರ್ತೈತಿಲ್ಲ, ಅದನ್ನ ಹೇಳಿ ನೀನು. ಏನವ ಇಲ್ಲೇ ಶಾಂತ ಒಂದು ಫ್ಯಾಕ್ಟ್ರಾಗ ಹಪ್ಪಳ ಸಂಡಿಗೆ ಮಾಡಕ್ಕೆ ಹೋಗಿದ್ದೆ ಅಂದ್ರು ದಿನ $300 200 ರೂಪಾಯಿ ಪಗಾರ ಹಾಕಿ ಕೊಟ್ಟಿರ್ತಿದ್ಲು. ಈಗ ಬಾಣ್ತಿ ನಾನು ಕುಸಿ ಹಾಲು ಕುಡ್ಸೋದು ಬಿಟ್ಟು ನಿನ್ಗೆ ಹಪ್ಪಳ ಸಂಡಿಗೆ ಮಾಡಕ್ಕೆ ಹೋಗ್ತೀನಿ ತಡಿ. ತಲೆ ಬ್ಯಾನತ್ತಾಗ ನಿಂಗೆ ಯಾರು ಹೇಳ್ತಾರೆ ಹೋಗಿ? ವಾ ದೇವ್ರ, ಅಲ್ಲ ಈಗೇನು ಹಿಂಗೆ ಇರ್ಬೇಕಂತ ತೀರ್ಮಾನ ಮಾಡ್ಕೊಂಡಾಳೆ ಏನತ್ತಾಗ? ಇವ್ರಣ್ಣ ಬರಲಿ ಹೆಂಗಾರ ಮಾಡಿ ಕೂಸೊಂದು 1 ವರ್ಷದಾಗಲಿ ಈಕಿಗೊಂದು ಲಗ್ನ ಮಾಡೋದ್ರ ಬಗ್ಗೆ ವಿಚಾರ ಮಾಡ್ಬೇಕು. ಏನಂತ ವಯಸ್ಸೇನಾಗಿಲ್ಲ, ಸಣ್ಣಕ್ಕೆದಾಳ, ಕೂಸೊಂದು ಹುಟ್ಟೈತಷ್ಟೇ. ಯಾವ್ದಾರ 2ನೇ ಸಂಬಂಧ ಸಿಕ್ಕರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಂತಡಿ ಮಾಡ್ಕೊಳಕ್ಕೆ ಯಾರು ತಯಾರದಾರನ. ಖುಷಿನ ಬೇಕಾರ ನಾವೇ ನೋಡ್ಕೊಂಡ್ರಾತ. ಈಗೀಗೊಂದು ಮದುವೆ ಅಂತ ಮಾಡ್ಬೇಕು. ಇಲ್ಲಿ ನೋಡ್ರಿವ, ಒಂದು 2 ತಿಂಗಳು ನಾ ತವ್ರ ಮನ್ಯಾಗ ಇರ್ತೇನೆ. 6 ತಿಂಗಳು ಇರ್ಬೇಕು. ಆದರೆ ಎಲ್ಲಿರೋದು ಒಂದು 2 ತಿಂಗಳು ಇರ್ತೇನೆ, ಆಮೇಲೆ ಬರ್ತೇನೆ. ಬಂದು ಇಲ್ಲೇ ಪಲ್ಲಂಗ ಒಂದು ಸೈಡಿಗೆ ಹಾಕ್ಸೋ ವ್ಯವಸ್ಥೆ ಮಾಡಿಸ್ತೇನೆ. ಮತ್ತು ಯಾಕಂದ್ರೆ ನಾನು ಮತ್ತೆ ಇಲ್ಲೇ ನೋಡ್ಕೊಂಡು ಕುಂದಿರ್ಬೇಕಾಗತ್ತಲ್ಲ, ಅದಕ್ಕೆ ಒಂಚೂರು ನಾ 2 ತಿಂಗಳು ಇರೋದಿಲ್ಲಲ್ಲ. ಕೆಲಸಗಳು ಮಾತ್ರ ಯಾವುದೂ ನಿಲ್ಬಾರ್ದು, ಕರೆಕ್ಟಾಗಿ ಆಗ್ತಿರ್ಬೇಕು. ಟೈಮ್ ಏನು ಆರ್ಡ್ರ್ ಬರತ್ತವಲ್ಲ ಅವರೇ ಕೊಡ್ತಿರ್ತಾರೆ ಆರ್ಡ್ರ್, ಅದಕ್ಕೆಲ್ಲ ಚೆನ್ನಾಗಿ ಬಾಕ್ಸಿಂಗ್ ಆಗ್ಬೇಕು. ಅದೆಲ್ಲ ಪಾರಕ್ಕ ಒಂಚೂರು ನೀನೇ ನೋಡ್ಕೋಬೇಕು ನೋಡು. ಮಕ್ಕರ ಒಟ್ಟ ಸೂಟಿ ಗಿಟಿ ಮಾಡಕ್ಕೆ ಹೋಗ್ಬೇಡ್ರಿ. ಏನು ಆ ಸಲ ನಾ ಇಲ್ದಾಗ ಆತಲ್ಲ ಹಂಗೆ ಒಟ್ಟಾಗದು ಬೇಡ. ಯಾಕಂದ್ರೆ ಭಾಳ ಕಷ್ಟಪಟ್ಟು
ಒಂದು ಹಂತಕ್ಕಂತ ಅಂದೇವಿ. ಈಗ ಇದನ್ನ ಅರ್ಧಕ್ಕೆ ಬಿಟ್ವಿ ಅಂದ್ರೆ ಭಾಳ ಮೊದ್ಲ ಮಾರ್ಕೆಟ್ನಾಗ ಎಂಥದ್ದು ಕಾಂಪಿಟೇಷನ್ ಭಾಳ ಐತಂತ ನಮ್ಮ ಮನೆಯವ್ರು ಅಂದ್ರಲ್ಲ. ನಾವು ಮಾಡೋದು ನೋಡಿ ಮತ್ತೊಂದೆರಡು ಹೊಸದಾಗಿ ಮಾಡಾಕತ್ತಾರ. ಅವರು ಸತಿಗೆ ತಂದು ಕೊಡತ್ತಾರ. ಈಗ ನಮ್ದಕ್ಕಿಂತ ಅವ್ರದ್ದು ಏನಾರು ರುಚಿ ಎತ್ತಿದ್ರೆ ಅವ್ರದ್ದೇ ತಗೋಬೋದು, ಹೇಳೋಕ್ಕಾಗಲ್ಲ ಜನ ಅಂತ ಅದಾರ. ಅದಕ್ಕೆ ಆದಷ್ಟು ನಾವು ಒಂಚೂರು ರುಚಿ ಇನ್ನೂ ಜಾಸ್ತಿ ಹೆಚ್ಚಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇನ್ನೇನು ಹಾಕಿದ್ರೆ ರುಚಿ ಆಗ್ಬೋದು, ಯಾವ ರೀತಿ ಮಾಡ್ಬೋದು, ಇನ್ನು ಯಾವ್ಯಾವ ಥರ ಹಪ್ಪಳಗಳನ್ನ ಮಾಡ್ಬೋದು ಅಂತೇಳಿ. ಈ ಮಲ್ನಾಡು ಕಡೆ ಎಲ್ಲ ಹಲಸಿನ ಹಪ್ಪಳ ಅಂತ ಮಾಡ್ತಾರೆ. ನನಗದು ಮಾಡೋಕ್ಕಾರ ಬರಲ್ಲವ. ಒಂದ್ಸಲ ಅದನ್ನೊಂಚೂರು ಈಗ ಡೆಲಿವರಿ ಎಲ್ಲ ಆಗಲಿ, ಅದನ್ನು ನೋಡ್ತೀನಿ ಹೆಂಗೆ ಮಾಡೋದು ಏನು ಎತ್ತ ಅಂತೇಳಿ ನೋಡ್ಕೊಂಡು ಅದನ್ನು ಒಂದು ಮಾಡೋಕ್ಕೆ ತಯಾರಿ ಮಾಡೋಣಂತೆ. ಅಯ್ಯೋ ಶಾಂತಕ್ಕ, ಆ ಹಲಸಿನ ಹಪ್ಪಳ ಮಾಡೋದು, ಹಲಸಿನಕಾಯಿ ಸೀಸನ್ ಇರ್ತೈತಲ್ಲ, ಈ ಈ ಅಲ್ಲ ಅಂದರೆ ಕಾಯಿ ಬರ್ತಿರ್ತಾವಲ್ಲ ಅವಾಗೇನೋ ತೊಗೊಂಡು ಮಾಡ್ತಾರೆ ಅದನ್ನು. ಅದು ಹೆಂಗೆ ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ಈಗೆಲ್ಲ ಏನು ಫೋನ್ನೇ ಹೊಡೆದ್ರೆ ಯಾವ್ದು ಬೇಕಾದ ಬರ್ತೈತಿ ಶಾಂತಕ್ಕ. ಅಯ್ಯ ಬರ್ತಾವ ಬಿಡ, ಅದಕ್ಕೇನಂತ ಹಚ್ಚಿ ನೋಡಿ ಮಾಡ್ಕೊಳಕ್ಕೆ ಬರ್ತೈತಿ, ಅದಕ್ಕೇನಿಲ್ಲ ಅಂದಂಗೆ ಶಾಂತಕ್ಕ. ಈಗ ಎಂತ ಹೊಂಟೀನಿ ತವ್ರ ಮನೆಗೆ? ಶುಕ್ರವಾರ ದಿನ ಕುಬ್ಸ ಇಟ್ಕೊಂಡಾರ, ಅಂದರೆ ಬರೋ ಶುಕ್ರವಾರ ಕುಬ್ಸ ಇಟ್ಕೊಂಡಾರ. ಕುಬ್ಸ ಆತಂದ್ರೆ ಅವತ್ತ ಕರ್ಕೊಂಡು ಹೋಗ್ತೀನಿ ಅಂತ ಅನ್ನಕತ್ತಾರಪ್ಪ ನಮ್ಮ ಮನ್ಯಾಗ. ಆದರೂ ಪಾಪ ನಿಮ್ಮ ಅವ್ವಾರಿಗೆ ತ್ರಾಸು. ಈಗ ಎಲ್ಲಿ ಇವರು ನಿಮ್ಮವ್ವ, ನಿಮ್ಮ ಅಜ್ಜಿಯರು, ನಿಮ್ಮ ಅಜ್ಜಾರು ಮತ್ತು ನಿಮ್ಮ ತಂಗಿ ಎಲ್ಲರೂ ಮೊದಲು ಹೋಗಿ ಅಲ್ಲದಾರ. ಈಗ ಹೋಗಿದ್ದೆ ಭಾಳ ದಿನ ಆತ ಏನಪ್ಪ ಅಲ್ಲ, ದಿನ ತುಂಬಾಕತ್ತ ಮತ್ತು ಶಕುಂತ್ಲಾಗ ಪಾಪ ಇಷ್ಟು ದಿನಾನು ಮಾಡೋದು, ಈಗ ಮತ್ತು ಮುಂದೆ ಬಾಣೆತನೂ ಮಾಡೋದು ಭಾಳಕತ್ತಲ್ಲ ಕೆಲಸ. ಹೌದು, ಕೆಲಸ ಭಾಳ ಆಕೈತಿ. ನಮ್ಮ ಶಕುಂತ್ಲಾ ಸ್ವಲ್ಪ ಮೈಗಳಿ, ಕೆಲಸ ಮಾಡಲ್ಲ ಬಿಡ್ರಿ. ಮೈಗಳಷ್ಟೇ ಅಲ್ಲ, ಸೊಕ್ಕುನು ಭಾಳ ಐತಿ. ಏನು ಮಾಡೋಕ್ಕಾಗತ್ತವ, ಹೌದಿಲ್ಲ? ಯಾವ್ರವ್ರಿಗಿನ ಅದು ಸ್ವಲ್ಪ ಓದೇನೆ ಅನ್ನೋ ಸ್ವಲ್ಪ ತಲೆಗೇರೈತೆ ಅಷ್ಟೇ ಆಕೆಗೆ. ನಯವಿನ ಏನು ಬೇಕಲ್ಲ, ಅದು ಹೋಗ್ಲಿ ಬಿಡ್ರಿ. ಪರಕ ನಿಮ್ಮ ಮಗಳೆಲ್ಲದಾಳ? ಈ ಕಡೆ ಅದಾಳ? ಹುಷಾರಿರ್ಬೇಕವ ಯಾವುದಕ್ಕೂ. ಸಣ್ಣ ಮಕ್ಕಳ ಬಗ್ಗೆ ಇವ ಈ ಟಿ ವ್ಯಾಗದು ಸುದ್ದಿ ಕೇಳಿದ್ರೆ ಭಾಳ ಹೆದರಿಕೆ ಬರ್ತೈತಿ. ನೀವು ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ ಪರಕ, ಒಂದು ಸ್ವಲ್ಪ ಮಗಳ ಕಡೆ. ಏನು ಆ ಹುಡುಗಿ ನಿನ್ನೆ ಅಲ್ಲೆಲ್ಲೇ ಇದು ಎತ್ತಾಗ ಅಲ್ಲೇ ಪೂರ ಕೆರಿ ದಂಡಿ ಮೇಲೆ ಆಡಕ್ಕೆ ಹೋಗಿತ್ತಂತೆ. ನಿಮ್ಮ ಮನೆಯವ್ರು ಏನು ಗೊತ್ತಿಲ್ಲ, ನನಗೆ ಈಕೆ ಅಂದ್ಲು, ಯಾರು ಹನುಮವ್ವ ಅಂದ್ಲ, ಕೆರಿ ದಂಡಿ ಮಠ ಆಡಕ್ಕೆ ಹೋಗಿತ್ತು ಅದು ಕೂಸು, ಯಾರು ನೋಡಿಲ್ಲ ಮಾಡಿಲ್ಲ, ಮತ್ತು ನಾನೇ ಅತ್ತಾಗಿಂದ ಬರಾತಿದ್ದೆ ಕರ್ಕೊಂಬಂದೆ ಅಂತ ಅಂದ್ಲು. ಹೌದಾ? ಮನೇನ ಮತ್ತೆಯಾರು ಇರ್ತಾರಲ್ಲ ಮತ್ತೆ ಹಂಗಾರೆ? ನಾನು ಹಂಗಾರೆ ಅವ್ರು ನೋಡ್ಕೊಂತಿರ್ತಾರಪ್ಪ, ಹಂಗೆ ದಾಟಿ ಹೋಗಲ್ಲ. ಅದ್ರಾಗ ಬೇರೆ ನನ್ನ ಗಂಡು ನೋಡಿರಲ್ಲ, ಹೊರಗೆ ಗೇಟ್ ಮಾಡ್ಸ್ಯಾನ, ಗೇಟೇ ತೆಗೆದು ಹೋದ್ಲಾ? ಏನಪ್ಪ ಒಂದು ಅರ್ಥ ಆಗೋಲ್ತಲ್ಲ. ಅದನ್ನ ಹೇಳೋದು ಹೆಣ್ಣುಡಿಗೆಲ್ಲ ಹನುಮವ್ವ ಅಂದ್ಬಿಟ್ಲೆ ನಂಗೆ ಒಂದು ನಮನಿ ಅತ್ತಾಕಿ ನಿನ್ನೆ ಅಂದ್ಲು. ನಾನು ನಿಂಗೆ ಹೇಳಕ್ಕೆ ನೆನಪಾಗಿದ್ದಿಲ್ಲ, ಅದಕ್ಕೆ ಈಗ ಹೇಳತ್ತೀನಿ. ಒಂದು ಸ್ವಲ್ಪ ನೋಡು, ಲಕ್ಷ್ಯ ಕೊಡು. ಆಮೇಲೆ ನೋಡು, ಅಯ್ಯ ಅಂದ್ರಿಲ್ಲ ಅಪ್ಪ ಅಂದ್ರಿಲ್ಲ, ನೀ ಇಲ್ಲಿ ಕೆಲ್ಸಕ್ಕೆ ಬರ್ತೀವಿ ಅಂತೇಳಿ ನಾ ಎಲ್ಲ ಮುಚ್ಕೊಂಡು ಹೋಗಕ್ಕೆ ಆಗಂಗಿಲ್ಲ ಪರಕ. ಯಾಕಂದ್ರೆ ಖುಷಿಯಿಂದ ಜೀವ ಮುಖ್ಯ ನೋಡು, ಕೂಸು ಮುಖ್ಯ ಮೊದಲು. ಅದಕ್ಕೆ ದುಡ್ಡೇನು ಇವತ್ತು ನಾಳೆ ದುಡಿಬೋದ್ವ, ಆದ್ರೆ ಈ ವಯಸ್ಸಿನಾಗದು ಈ ಟೈಮ್ನ ನಾವು ಅದ್ರ ಕಡೆ ಎಷ್ಟು ಲಕ್ಷ್ಯ ಕೊಡ್ತೀವಿ ಅಷ್ಟು ಚಲೋ. ಅದಕ್ಕೆ ಹೇಳತ್ತೀನಿ ಪರಕ, ಒಂದು ಸಲ ನೀನು ನಿಮ್ಮ ಅತ್ತಿಯರನ್ನ ಹೋಗಿ ಕೇಳು. ಅತ್ತಿಯರ ಮತ್ತು ನೀವಾಗ ಕದ ತೆಗೆದು ಹೊರಗೆ ಕಳಿಸಿದ್ರು, ಏನು ಆದ ಹೊರಗೆ ಹೋಗಿತ್ತು, ಏನು ಎತ್ತ ನೀವೇನು ಮಾಡತ್ತಿದ್ರಿ, ಕೆರಿ ವಂಡಿ ಮಠ ಹೋಗೈತಿ ಅಂತಂದ್ರೆ ಅಂತೇಳಿ ಕೇಳು. ಯಾಕಂದ್ರೆ ಮೊಬೈಲ್ ಬಂದು ಸುಡ್ಗಾಡಿ ಎಲ್ಲ ಹಾಳಾಗೈತವ ದುನಿಯಾ. ಅದಕ್ಕೆ ಒಂಚೂರು ಲಕ್ಷ್ಯ ಕೊಡು ಪರಕ. ಆ ಕಡೆ ಕಿವಿಗೆ ಸುದ್ದಿ ಬೀಳೋದು ನೋಡಿದ್ರೆ ಭಾಳ ಎದಿ ದಸಕ್ಕಂತೈತೆ. ಅದಕ್ಕೆ ಏನು ಮೊದ್ಲ ನಿನ್ನ ಗಂಡ ಅಂದಾಕಾರ ಅನ್ವಲ್ದವದಾನ, ಆಮೇಲೆ ಏನಾರ ಒಂದು ಹೆಚ್ಚು ಕಮ್ಮಿ ಆಗಿ ನನ್ನ ಬ್ಯಾಗ್ ಬ್ಯಾಡ್ ಆಗಲ್ಲ. ಅದಕ್ಕೆ ಹುಷಾರಿ, ಮೊದ್ಲು ಹೋಗಿ ಮನ್ಯಾಗ ಕೇಳು. ಇಲ್ಲ ನೀ ಹೇಳಿದ್ದು ಒಂದು ರೀತಿ ಒಳ್ಳೇದಾಯ್ತು, ನಾ ಮೊದ್ಲು ಹೋಗಿ ಕೇಳ್ತೇನೆ. ಬಗನ ಆಕಿನ ತಕೊಂಡು ಹೊಂಟಾಳ ಅನ್ನೋದಾದ್ರೆ ಶಾಂತಕ್ಕ ನೀ ಬೇಜಾರ ಬೇಡ, ನಾ ಇನ್ನು ಕೆಲ್ಸಕ್ಕೆ ಬರೋದಿಲ್ಲವ. ಯಾಕಂದ್ರೆ ನನ್ನ ಕೂಸಿನ ಕಡೆನೂ ಲಕ್ಷ್ಯ ಕೊಡ್ಬೇಕಾಕತಿ. ಇಲ್ಲಾಂದ್ರೆ ನಾನು ಕೂಸಿನ ಕರ್ಕೊಂಬಂದು ಇಲ್ಲೇ ಕುಂದಿರ್ಸ್ಕೊತೀನಿ. ನನ್ನ ಸಂಜೆ ನಾ ಹೋಗೋ ಮಟನೂ ಆಕೆ ನನ್ನ ಜೊತೆಗೆ ಇರಲಿ. ಯಾಕಂದ್ರೆ ಎಲ್ಲಿ ನಮ್ಮ ಮತ್ತೆ ಏನಾರ ಮಕ್ಕೊಂಡಿದ್ಲ ಏನು, ಈಕಿ ಹೊರಗೆ ಹೋಗಿದ್ಲನ ಅನ್ನಿಸ್ತಾಯ್ತು ನನಗೆ. ಯಾವುದಕ್ಕೂ ಒಂದು ಸಲ ವಿಚಾರಿಸ್ಕೊತೀನವ. ಹಂಗೆ ಮಾಡೋದಕ್ಕೇನಿಲ್ಲ, ಮತ್ತೆ ಯಾರನ್ನಾರು ಹುಡ್ಕಕ್ಕೆ ಬರ್ತೈತಿ. ಪ್ರಕಾಶ್ ಪ್ರಕಾಶ್ ಯಾರು? ಪ್ರಕಾಶ್ ಇಲ್ಲೇನ್ರಿ? ಪ್ರಕಾಶ್ ಇಲ್ರಿ, ಅವರು ಇಲ್ಲೇ ಅವ್ರ ತಾಯಿ ಕರ್ಕೊಂಡು ಇಲ್ಲೇ ತರಕಾರಿ ತರಕಂತೇಳಿ ಕ್ಯಾಟಲ್ ಮಾರ್ಕೆಟ್ಗೆ ಹೋಗ್ಯಾರ್ರಿ. ನಂದು ಇನ್ನೂ 40,000 ರೂಪಾಯಿ ಕೊಡೋದೈತಿ. ಯಾವಾಗ ಕೊಡ್ತಾನ? ಯಾವಾಗ ನೋಡಿದ್ರು ಫೋನ್ ಎಬ್ಸಲ್ಲ, ಅದಕ್ಕೆ ಮನೆಗೆ ಬಂದಿದ್ದ. ಹೌದಾ? 40,000 ರೂಪಾಯಿ ಕೊಡ್ಬೇಕಾ? ಇದು ಯಾವಾಗ ಇಸ್ಕೊಂಡಿದ್ರು? ಅದೇ ಅವತ್ತು ಬಂದು ಕೇಳಿದ್ ನೀವೇ ಅಲ್ಲ? ಹ್ಞೂ ಅಮ್ಮ, ಅದು ಬಂದು ಕೇಳಿದ್ ನಾವೇ. ಕೊಟ್ಟಿಲ್ಲ ನನ್ನ ದುಡ್ಡು. ಅಲ್ಲ, ಮೊನ್ನೆ 20,000 ರೂಪಾಯಿ ಅವ್ರದ್ದು ಸ್ಯಾಲ್ರಿ ಬಂದಿದ್ದು ನೀವೇ ತಗೊಂಡಿರಲ್ಲ? ನಾನೆಲ್ಲ ತಗೊಂಡಿನಿ. 10,000 ಬಂದು ಕೊಟ್ಟಾನ. ಆತಂಗಾರ ಇನ್ನು 10,000 ಕೊಡ್ತಾನ ಅಂತಂದ್ರೆ ಏನು ಸುದ್ದಿನೇ ಇಲ್ಲ. 5 ದಿನ ಬಿಟ್ಟು ಕೊಡ್ತೀನಿ ಅಂದ. 10,000 ರೂಪಾಯಿ ಎಲ್ಲಿ ಹೋತು ಏನು ನಮ್ಗೆ ಗೊತ್ತಿಲ್ಲ. 10,000 ರೂಪಾಯಿ ಕೊಟ್ಟೋಗಿರೋದು. 20 ಕೊಟ್ಟಿದ್ರೆ 30 ಉಳಿತಿತ್ತು. ಅದಕ್ಕೆ ಬಂದಿದ್ದು ಕೇಳಕ್ಕೆ. ಹೌದಾ? 20,000 ನಿಮಗೆ ಕೊಟ್ಟಿನಿ ಅಂತಂದ್ರು. ನನಗೆ ಕೊಟ್ಟಿಲ್ಲಮ್ಮ, 10,000 ಕೊಟ್ಟಿರೋದು. ಅದಕ್ಕೆ ಕೇಳಕ್ಕೆ ಬಂದೇನೆ ನೋಡ್ರಿ. ನನಗೆ ಅರ್ಜೆಂಟ್ ರೊಕ್ಕ ಬೇಕಷ್ಟೇ, ಕೊಡ ಮಟ ಹೋಗೋದಿಲ್ಲ ನಾನು. ನನಗನ್ನಿಸ್ತೈತಿ 10,000 ನನಗೆ ಕೊಟ್ಟು 10,000 ಬೇರೆ ಯಾರಿಗಾರ ಕೊಟ್ಟಿರ್ಬೋದು, ಅಥವಾ ಅದನ್ನೂ ಆಡಿ ಮುಗಿಸಿರ್ಬೋದು ರಮ್ಮಿ. ಹೌದಾ? ನಂಗೆ ಈ ವಿಚಾರನ ಗೊತ್ತಿಲ್ಲ. 20,000 ಕೊಟ್ಟೇನಿ ಅಂತ ಅಂದ್ರೆ ನೀವು ಬಂದು ತೊಗೊಂಡೋದ್ರಿ ಅಂತಲೂ ಹೇಳಿದ್ರಪ್ಪ. ನಾ ಕೇಳ್ತೀನಿ ತಡ್ರಿ, ಬಂದಮೇಲೆ ನಂಗೊಂಚೂರು ಟೈಮ್ ಕೊಡ್ರಿ. ನಿಮ್ಮ ರೊಕ್ಕ ಎಲ್ಲಿ ಹೋಗಲ್ಲ, ವಾಪಸ್ ಕೊಡ್ತೀವಿ. ನೀವು ಹೇಳಿದ್ದೆಲ್ಲ ಕೇಳ್ಕೊಂಡು ಕುಂದ್ರಕ್ಕೆ ಆಗೋದಿಲ್ಲಮ್ಮ. ಏನು ನೀವು ಎಲ್ಲಿ ಹೋಗೋದಿಲ್ಲ, ಕೊಡ್ತೀವಿ ಇವೆಲ್ಲ ಬೇಡ. ನಾನು ದುಡ್ಡು ಯಾವಾಗ ಕೊಡ್ತೀರಿ ಅಷ್ಟು ಹೇಳ್ರಿ.
ಅಲ್ಲ ನೀವು ಹಿಂಗೆ ಕಾಯ್ಕೆ ಬಂದು ಎದಿಮೆ ಕುಂತ್ರೆ ಹಂಗೆ ನಿಮ್ಮ ದುಡ್ಡು ಕೊಡ್ತೇವಪ್ಪ ನಾವೆಲ್ಲ ಹೋಕ್ಕೇವಿ ಸ್ವಲ್ಪ ಟೈಮ್ ಕೊಡ್ರಿ ಅದು ನನ್ನ ಮನೆಯವ್ರು ಬರಲಿ ಮಾತಾಡ್ತೇನೆ ಅದು 20,000 ಏನು ಮಾಡಿದ್ರು ಅಂತಾರೆ ಕೇಳ್ತೇನೆ 10,000 ನಿಮಗೆ ಕೊಟ್ಟಾರಂದ್ರೆ ಇನ್ನು 10,000 ಲೆಕ್ಕ ಬೇಕಲ್ಲ ಅದ್ರಾಗ ನಮ್ಮ ಮನೆಯವ್ರ ಕೆಲಸ ಬೇರೆ ಹೋಗೈತಿ ಈಗ ಅವ್ರ ಮನೆಯಾಗಿದ್ದೆ 4 ದಿನ ಆಯ್ತು ಬೇರೆ ಕೆಲಸ ಹುಡುಕ್ತಾ ಇದಾರೆ ಯಾವುದೂ ಸಿಕ್ಕಿಲ್ಲ ಈಗ ಸದ್ಯಕ್ಕೆ ಕೆಲಸ ಸಿಕ್ಕ ತಕ್ಷಣ ನಿಮ್ಮ ದುಡ್ಡು ಕೊಟ್ಟು ಕಳಿಸ್ತೈತಿ ಕೆಲಸ ಸಿಕ್ಕುಟ್ಲೆ ಎಲ್ಲ ದುಡ್ಡು ಕೊಡಾಕತ್ತಿ ಮತ್ತೆ ಸ್ಯಾಲ್ರಿ ಬರೋವರೆಗೂ ಕಾಯಿ ಅಂತೀರಿ ಬರೀ ಇದನ್ನ ಮಾಡೋಣ ನಾವು ನಿಮ್ಗೆ ದುಡ್ಡು ಕೊಟ್ಟು ಬಡ್ಡಿ ಸೇರ್ತಾ ಐತಿ ಅದು ₹1 ಇಲ್ಲ ಅದ್ರದ್ದು ಮೊದಲು ನಿನ್ನ ಗಂಡು ಫೋನ್ ಎಪ್ಸಕ್ಕೆ ಹೇಳು ಈಗ ಹೋಕ್ಕೇನಿ ಹೋಗಿ ಏನು ಆಮೇಲೆ ನಿನ್ನ ಗಂಡು ಬಂದ ತಕ್ಷಣ ನಂಗೆ ಫೋನ್ ಮಾಡಕ್ಕೆ ಹೇಳು ಮನ್ಯಾಗ ಯಾರಿಲ್ಲ ಅಂತ ಹೊಂಟೀನಿ ಅಷ್ಟೇ ಯಾರು ಇದ್ದಿದ್ರೆ ಇಲ್ಲೇ ನಿಂದಿರ್ತಿದ್ದೆ ಅಯ್ಯೋ ದೇವ್ರೆ 10,000 ಕೊಟ್ಟು 10,000 ಏನು ಮಾಡಿದ್ನಪ್ಪ ಇವ ಏನು ಮತ್ತೇನಾರು ಆಡೋಕೆ ಶುರು ಮಾಡಿದ್ನ ಥೂ ಇಂಥ ಚಟ ಐತೆ ಕುಡುಕ್ರಾದ್ರೂ ತಡ್ಕೊಬೋದು ಈ ರೀತಿ ಜೂಜಾಡೋರನ್ನ ತಡ್ಕೊಳಕ್ಕಾಗಲ್ಲಪ್ಪ ಮನೆ ಮಠನ ಕಳೆದಿಡ್ತಾವೆ ಇವು ಏನು ಮಾಡೋದು ಬರಲಿ ಮಾಡ್ತೇನೆ 2ರಾಗ ಒಂದು ತೀರ್ಮಾನ ಆಗೇ ಬಿಡಲಿ ಇವತ್ತು ಸಾಲ ಹರ್ಕೊಂಡು ನೆಟ್ಟಿಗೆ ಬಾಳೆ ಮಾಡ್ತಾನೋ ಏನು ಬಿಟ್ಕೊಟ್ಟು ಹೋಗ್ಬೇಕು ಅಂತ ಕೇಳ್ತೇನೆ ಅಲ್ಲ ಈಗ ಆ ಹುಡುಗಿನೂ ಹೆರಿಗೆ ಕರ್ಕೊಂಬರಕತ್ತಿ ಈಕೆ ಬೇಕಿ ಪಾಪ ನಿನಗೆ ಈಗಾಗಲೇ ಭಾಳ ಕೆಲಸ ಆಗಕತ್ತೈತೆ ಬಿಡ ಮೈ ಮ್ಯಾಗ ಹೌದಿಲ್ಲ ಕೆಲಸ ಜಗ್ಗಾಗಕತ್ತೈತೆ ಬಿಡ ಇಬ್ಬರನ್ನೂ ಕರ್ಕೊಂಬಂದ್ಮೇಲೆ ನಾನು ನಮ್ಮ ಮನೆಗೆ ಹೋಗ್ಬಿಡ್ತೇನವ ಹೆಂಗೆ ತೆಳ್ಕೊತಾನೆ ಕುಂತ್ಕೊಂತಾನೆ ಹೆಂಗೆ ನಂದೊಂದು ಮಾಡ್ಕೊತೀನಿ ನಾವಿಬ್ಬರು ನಾನು ನಿಮ್ಮಪ್ಪ ಆತ ಅಲ್ಲಿ ಹೋಗ್ಯವ ಏನು ಅವ ನಿಂದೊಂದು ತಗ ಈ ಹೊತ್ತಿನಾಗ ನಿನ್ನಲ್ಲಿ ಕಳಿಸ್ತೇನೆ ನಾನು ಅಲ್ವೇ ಏನು ಮಾಡೋಕ್ಕಾಕತ್ತೆ ಹೇಳ ಹಿಂಗಾಗೈತಿ ನಿನಗೀಗ ಕಾಲು ಎದ್ದಕ್ಕೂ ನಿಂದ್ರಾಕು ಬರ್ವಲ್ತು ಇಂಥ ಟೈಮ್ನಾಗ ನಾನು ನಿನ್ನಲ್ಲಿ ಕಳಿಸಿದ್ರೆ ಮನುಷ್ಯತ್ವ ಅನಿಸ್ಕೊಂತೇನೆ ಕಷ್ಟದಾಗ ಕರಿಬೇಡ ಏನಾರ ಕಷ್ಟ ಕರಿಬೇಡ ಊಟಕ್ಕೆ ಮರಿಬೇಡ ಅನ್ನೋ ಜೈಮಾನಕತ್ತದ ಮತ್ತೆ ಅದಕ್ಕೆ ಇವಾಗ ನಂದ ಕಾಲು ಹಿಂಗಾಗಿತ್ತಂದ್ರೆ ನೀ ಬಿಡ್ತಿದ್ದೇನೆ ಬೇ ಹಿಂಗೆ ತೆಳ್ಕೊಂತಿರ್ತೇನೆ ಬಿಡವ ನಾನು ಅಂದಿದ್ರೆ ಕುಂದ್ರಿಸಿ ಮಾಡ್ತಿದ್ದೇ ಇಲ್ಲ ಸುಮ್ಮನಿರು ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನಾ ಅದೇನಿ ಈಕಿಗೆ ಜಾನ್ಕಮ್ಮಕ್ಕ ಕೇಳಿ ಬಂದ ನೋಡ ಜಾನ್ಕಕ್ಕ ಹೇಳೇನಿ ನೋಡು ದಿನ ಒಂಚೂರು ಬಂದು ಅರ್ಬಿ ಬಾಂಡೆ ಮಾಡೋಗ್ರಿ ಒಂದು 6-7 ತಿಂಗಳು ಮಟ ಅಂತ ಹೇಳೇನಿ ಹೌದಾ ಚಲೋ ಆತ್ ಬಿಡ್ರಂಗಾರ ಎಷ್ಟಂತೆ ಪಗಾರ 4,000 ಹೇಳ 4,000 ತಿಂಗಳಿಗೆ ಅಲ್ರಿ ಮನಿ ಖರ್ಚು ನಡ್ಸೋದೇ ದೊಡ್ಡ ಹರ್ಮಗ್ಲಾಗೈತಿ ಈಗ ಬರ ಆದಾಯಕ್ಕ 4,000 ತಿಂಗಳ ಆಕಿಗೆ ಎಲ್ಲಿಂದ ಕೊಡಕ್ಕೆ ಹೋಗೋಣ ಬೇಕಾಗಿಲ್ಲ ಯಾಕೆ ಕಸ ಬಾಂಡೆ ಮಾಡೋದು ಬೇಕಾಗಿಲ್ಲ ಬೇಡ ಅಂತ ಹೇಳ್ಬಿಡ್ರಿ ಏನು ಬೇಡ ಅಂತ ಹೇಳ್ಬಿಡ್ರಿ ಅಲ್ಲಿ ಒಬ್ಬಕ್ಕೆ ಮಾಡಕ್ ತ್ರಾಸ ಆಕತಿ ಅಂದಿ ಅದಕ್ಕೆ ಮತ್ತೆ ಕೇಳಿದೆ 4,000 ಅಂದ್ರೆ ಐತಿಲ್ಲ ಅದಕ್ಕೆ ಏನಾರ ತೀರ ಪೇಟೆಗದಿವ ನಾವು ಸುಮ್ಮನಿರಿ 4,000 8,000 ನಿಮ್ಮನ್ನ ನೋಡೇ ಕೇಳಾಕಿ ಏನು ಅವಶ್ಯಕತೆ ಇಲ್ಲ ಬೇಡ ಹೆಂಗಾರ ಮಾಡ್ಕೊಂಡ್ರಕತಿ ಏನು ಅಡ್ಡಿ ಇಲ್ಲ ನೋಡು ಕೇಳಂದಿದ್ದಕ್ಕ ಕೇಳೇನಿ ಇದ್ರ ಮ್ಯಾಗ ನಿನಗ ಬಿಟ್ಟಿದ್ದು ಆಗ್ಲಿ ನಂಗೆ ಬಿಟ್ಟಿದ್ದ ಆಗ್ಲಿ ಮೊದ್ಲು ಇವ್ರೆಲ್ಲದಾರ ಫೋನ್ ಹಚ್ರಿ ಎಷ್ಟೊತ್ತ ಸೀರೆ ತರಕಂತ ಹೋದ್ರು ಏನು ಒಂದು ಬೆಳಗ್ಗೆ ಹೋಗಾರ ಚೇಂಜ್ ಆಗಕತ್ರು ಇನ್ನೂ ಬಂದಿಲ್ಲಲ್ಲ ನಿನ್ ಮಗಳು ಸೀರೆ ತಗೊಳೋದು ಮುಗಿಬೇಕಲ್ಲ ಹುಡುಕ್ತಾ ಇರ್ಬೋದು ಅದೆಂತ ಹುಡ್ಕಕತ್ತವ ಸೀರಿನ ಆಯ್ತು ತೋರಿ ಚಾ ಮಾಡ್ಕೊಂಬರ್ತೀನಿ ಕುಂದರ್ರಿ ಸಕ್ರಿ ಕಡಿಮೆ ಹಾಕೊಂಬರ ಈಗೇನ ಶುಗರ್ ಪಗರ್ ಹೆಚ್ಚಾಗೈತಿ ಆ ಸಕ್ರಿ ಕುಡಿಸಿ ನನ್ಗೆ ಏನ್ ಮಾಡಿರ್ತೀಯ ಕೈ ಗೊತ್ತಿಲ್ಲ ನನಗೆ ಒಂದು ಹಳದಕ್ಕೆ ಹಾಕೊಂಡ್ ಮಾಡ್ಕೊಂಬ ಏನು ಮಾಡಿಡ್ತೀಯ ಗೊತ್ತಿಲ್ಲ ನಾ ಇರೋದಕ್ಕೆ ಮನಿ ನೆಟ್ಟಗೈತಿ ನೀವು ನೆಟ್ಟಗಿದ್ದೀರಿ ಅದೇನೋ ಸರಿ ಆಯ್ತು